ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ನಿಮ್ಮ ಹೆಸರು? ನನ್ನ ಹೆಸರು ನಿರ್ಮಲಂ ಸರ್. ನಿರ್ಮಲಂ. ಯಾವ ಊರಮ್ಮ ನಿಮ್ದು? ನಮ್ದು ಅರ್ನಳ್ಳಿ ಸರ್. ಅರಳೆ. ಸಮಸ್ಯೆ ಏನಾಗಿದೆಮ್ಮ? ನಮ್ದು ಸೊಸೈಟಿ ಸರ್. ಹಾ, ನಾಳೆ ನಂಗೆ ಏನಾಗಿದೆ? ಅನ್ಯಾಯ ಮಾಡ್ತಾರೆ ಸರ್. ಅವರು ಸರಿಗ ಭತ್ತ ಕೊಡೋದಿಲ್ಲ ನಮಗೆ ಬಡವರಿಗೆ. ಹಾ, 2 ದಿನ 3 ದಿನ ಕೊಡೋದು ಒಂದೇ ದಿನಕ್ಕೆ ಕೊಡ್ತಾರೆ. 2 ದಿನ ಕೊಟ್ಟು ಮುಗಿಸ್ಬಿಡ್ತಾರೆ. ಯಾರವರು? ಅವ್ರು ಮಾಲೀಕರು ಸರ್. ನಮ್ಮ ಊರಾಗ ಕೊಡ್ತಾರಲ್ಲ ಮಾಲು. ಯಾರವರು? ನಾಗಮ್ಮ ಗಂಡ ಕ್ರಾಂತಿ ಹಾ, ಪರಮೇಶ. ಪರಮೇಶ್ ಅವರ. ನೀವು ಕೇಳಿದ್ರೆ ಏನಂತಾರ? ಅದೇ ಒಂದಿನ 2 ದಿನ ಕೊಡ್ತಾರೆ, ಮುಚ್ಚಿ ಬಿಡ್ತಾರೆ. ಕೇಳಕ್ ಹೋದ್ರೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ನ್ಯಾಯ ಮಾಡ್ತಾರೆ. ನಿಮ್ಮ ಮನೆಗೆ ಎಷ್ಟು ಜನ ಇದ್ರಿ? ಜಗ್ಗಿ ಜನ ಇದೀವಿ ಸರ್. ಎಷ್ಟು ಜನ? ನಿಮ್ದು ಎಷ್ಟು ಅಕ್ಕಿ ಕೊಡ್ತಾರೆ? 10 ಕೆಜಿ ಕೊಡ್ಬೇಕು. ಲೆಕ್ಕ ಅಂದ್ರೆ 6 ಕೆಜಿ ಕೊಡ್ತಾರ. ಯಾಕಂಗ ಸರ್ಕಾರ ಮತ್ತೆ 10 ಕೆಜಿ ಕೊಡ್ತಾ ಇದಲ್ಲ? ಅದೇ ಸರ್, ನಮ್ಗೆ ಅವ್ರಿಗೆಲ್ಲ ಗೊತ್ತದ, ನಮ್ಗೇನ್ ಗೊತ್ತು, ಬಡವ್ರು ನಾವು. ಈಗ ಅಲ್ಲಿಗೆ ಮಾನ್ಯ ತಸ್ಲಾಪ್ಸಿಗೆ ಬಂದ್ರೆ? ಹ್ಞೂ ಸರ್. ಹಾ, ಈಗ ಏನಂತ ಕೇಳಿದ್ರಿ? ಕೇಳಿದ್ವಿ ಸರ್. ಸರ್ಗ ಒಂದು ಕೊಟ್ಟಾರ. ಹಾ, ಏನಂತ? ರೊಕ್ಕ ಕೊಟ್ಟಿವಿ ಸರ್. ಹೌದಾ? ಅಲ್ಲಮ್ಮ, ಈಗ ಇಷ್ಟೊಂದು ಸರ್ಕಾರ ಕೊಟ್ಟರು ಕೂಡ ನಿಮಗೆ ಯಾಕೆ ಕಡಿಮೆ ಕೊಡ್ತಾರೆ ಅವರು? ಕೊಡ್ತಾರೆ ಸರ್. ಅನ್ಯಾಯಕ್ಕೆ ನಿಂತಾರ ಅವರು. ಯಾರು? ಅವರು ಮಾಲಿ ಕೊಡೋರು. ಹೌದಾ? ಅಲ್ಲಮ್ಮ, ಮತ್ತೆ ಹಿಂಗ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಪಡಿತರ ಅಕ್ಕಿ ಯಾರ ಪಾಲಾಗ್ತಿದೆ? ಯಾರಿದು ಲೂಟಿ ಮಾಡೋರು ಯಾರು? ಅವ್ರೇ ಸರ್. ತಿಂಗಾದ್ರೆ ನಿಮ್ ಗತಿ ಹೆಂಗ? ನಿಮ್ ಬದುಕಿ ಹೆಂಗ? ಹಿಂಗ ಗತಿ ಕಾಣ್ಲಾರ್ದಂಗೆ ಇಷ್ಟು ದೂರ ಬಂದಿವಿ ಸರ್ ನಾವೆಲ್ಲರೂ. ನಿಮ್ ಮಕ್ಳು ಸ್ಥಿತಿ ಹೆಂಗ? ನಿಮ್ ಊಟ ಮಾಡೋದಕ್ಕೆ ಹೆಂಗೆ? ಅದೇ ಸರ್, ಅದೇ ತ್ರಾಸ ಆಗಿರೋದು. ಹೌದಾ? ನೀವು ಕೂಲಿ ಕಾರ್ಮಿಕರಾ? ಹ್ಞೂ ಸರ್, ಕೂಲಿ ಕಾರ್ಮಿಕರು. ನಿಮ್ದು ಯಾವ BPL ಕಾರ್ಡ್ ಇದೆನಾ? ಹ್ಞೂ ಸರ್. ಮತ್ತೆ ಹಿಂಗಾದ್ರೆ ಹೆಂಗ ನಿಮ್ ಪರಿಸ್ಥಿತಿ ಹೆಂಗ ಮುಂದೆ ಈಗ? ಹಂಗಂತ ಇಲ್ಲಿಗೆ ಬಂದಿವಲ್ಲ ಸರ್. ಹೌದಾ? ಹ್ಞೂ ಸರ್. ಈಗ ಹೆಂಗ ಈ ನಿರ್ಧಾರ ಏನೀಗ? ನಿಮ್ ನಿರ್ಧಾರ ಏನು? ಅದೇ ಅವ್ರನ್ನ ಬಂದ್ ಮಾಡಿಸ್ಬೇಕಂತ. ಬಂದ್ ಮಾಡಿಸ್ಬೇಕಂತ? ಸರ್. ಅಲ್ಲಮ್ಮ, ಈ ರೀತಿ ಇದಾದ್ರೆ ಸರ್ಕಾರ ಕೊಡೋದು ಒಂದು, ಇವ್ರು ಕೊಡೋದೊಂದು, ಹಿಂಗಾದ್ರೆ ಹೆಂಗ ಇದು? ಹಂಗೆ ಆಗ್ಯದ ನೋಡಿ ಸರ್. ಇದು ಯಾರ್ದು ದುರಾಡಳಿತ? ಅವ್ರದೇ ಸರ್. ಯಾರ್ದು? ನಾಳೆ ಬೆಲೆ ಅಂಗಡಿ ಇಟ್ಟಾರಲ್ಲ ಸರ್, ಹಾ. ಅವರು. ಈಗ ಎಷ್ಟು ಜನ ಇದ್ರಿ ನಿಮ್ಮ ಊರಲ್ಲಿ? ಜಗ್ಗಿ ಜನ ಇದ್ವಿ ಸರ್. ಎಷ್ಟು ಜನ? ನಿಮ್ಮ ಹೆಸರು? ನಮ್ಮ ಹೆಸರು ದೇವೇಂದ್ರ ಪ್ರಸಾದ್. ಯಾವ ಊರು ಸರ್ ನಿಮ್ದು? ಹರ್ನಳ್ಳಿ ಸರ್. ಸರ್, ಸಮಸ್ಯೆ ಏನಾಗಿದೆ? ಸಮಸ್ಯೆ ಸರ್, ನ್ಯಾಯಬೆಲೆ ಅಂಗಡಿಯಿಂದ ನಮಗೆ ಭಾಳ ಪ್ರಾಬ್ಲಮ್ ಆಗ್ಯದ್ರಿ ಸರ್. ಯಾರ್ದು? ನಾಗಮ್ಮ ಗಂಡ ಪರಮೇಶ್ವರ್. ಯಾಕೆ ಸರ್, ಏನ್ ಸಮಸ್ಯೆ ಏನಾಗಿದೆ? ಏನ್ ಸಮಸ್ಯೆ ಅಂದ್ರೆ ಸರ್, ನ್ಯಾಯಬೆಲೆ ಅಂಗಡಿ ಅದು ಮಾಲ್ ಬರ್ತದ್ರಿ. ಮಾಲ್ ಬಂದಾಗ ರೋಡಿಗೆ ದಾರಿಗೆ ಲಾರಿ ನಿಂದಿರ್ಸ್ತಾರ್ರಿ. ಲಾರಿ ನಿಂದಿರ್ಸಿದಾಗ ಆ ಕಡೆ ಗಾಡಿ ಈ ಕಡೆ ಗಾಡಿ ಎರಡು ಕಡೆ ಕ್ಯೂ ಆತಾವ್ರಿ. ಕ್ಯೂ ಆಗಿ ಅಲ್ಲಿ ಪಕ್ಕದಾಗ ಮನೆಗೆ ಡಿಕ್ಕಿ ಹೊಡಿತಾರ್ರಿ. ಏನಪ್ಪಾ ಈ ಕೆಲಸ ಮಾಡಿದ್ರೆ ಹೆಂಗ? ನೀವು ನಿಮ್ಮ ಜಾಗ ಸರಿಗಿದ್ರೆ ನೀವು ಮಾಡ್ಕೋಬೇಕು. ಇಂಥದಲ್ಲ. ಇಲ್ಲನಪ್ಪ ಅಂದ್ರೆ ಇಲ್ಲಿ ನೋಡ ನಮ್ಮ ಮನೆಗೆ ಡಿಕ್ಕಿ ಹೊಡೆದ ಕಾಸಿ ನಮಗೆ ಆತಂಕ ಆಗ್ಯದ. ನೀವು ಈ ಕೆಲಸ ಈ ರೀತಿ ಮಾಡಬಾರ್ದಂತ ನಾವು ಅಂದದ ಕಲೆ ನಮ್ಮನ್ನೆಲ್ಲ ಮನೆಯೆಲ್ಲಾರ ಕಲಿಸಿ ಬಂದು ಮನೆಗೆ ಬಂದು ಬಡದ್ ಬಿಟ್ಟಾರ್ರಿ. ಬಡದು ಒಬ್ಬತ್ತ ಕೈ ಮುರಿದಾರ್ರಿ. ಒಬ್ಬ ನಮಗಂತೂ ಮೂಗ್ ಪೆಟ್ಟು ಬಿಡದ್ ಬಿಟ್ಟವ್ರಿ. ಬಹಳ ನಮ್ಗೆ ಇದರಿಂದ ಬಹಳ ಆತಂಕ ಆದ್ರಿ ನ್ಯಾಯಬೆಲೆ ಅಂಗಡಿಯಿಂದ. ಈಗ ನೀವು ತಸ್ಲಾಪ್ಸಿಗೆ ಬಂದಿರಲ್ಲ, ಏನಕ್ಕೆ ಸಮಸ್ಯೆ? ನೋಡ್ರಿ, ಇಲ್ಲಿಗೆ ಬಂದಿದ್ದ ಸಮಸ್ಯೆ ಏನಂದ್ರೆ ನಮಗ ಏನಂದ್ರೆ 6 ಕೆಜಿ 7 ಕೆಜಿ ಅಕ್ಕಿ ಕೊಡ್ತಾರ್ರಿ ಲಾಸ್ಟ್. ಅದ್ರಲ್ಲಿ ಇನ್ನ 10 ಕೆಜಿ ಅಕ್ಕಿ ಬರಲ್ಲಿ 3-3.5 ಕೆಜಿ ಉಳಿಸ್ಕೊಂತಾರ್ರಿ. ಉಳಿಸ್ಕೊಂಡ್ ಕಾಸಿ ನಮಗೆ ಏನ್ರಿ ಮತ್ತೆ ಇಷ್ಟೇ ಕೊಡ್ತಾರ ಅಂತಂದ್ರೆ, ನೀವು ತಹಸೀಲ್ದಾರ್ ಹತ್ರ ಹೋಗ್ರಿ, ಇನ್ನ ಯಾರ ಹತ್ರನ ಹೋಗ್ರಿ, ನಮ್ಮಲ್ಲಿ ಕೊಡೋದು ಇಷ್ಟೇ ಅಂತಾರ್ರಿ. ಅಲ್ಲ ರೀ ಸ್ವಾಮಿ, ಬಡವರಿಗೆ 10 ಕೆಜಿ ಕೊಡುತ್ತೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ನಿಮಗೆ ಈ ರೀತಿ ಕಡಿಮೆ ಕೊಡ್ತಾರಲ್ಲ, ಇದಕ್ಕೆಲ್ಲ ಯಾರು ಕಾರಣ? ಇದಕ್ಕೆಲ್ಲ ಮತ್ತೆ ನೋಡ್ರಿ, ನಾವು ಕೇಳಿದ್ರ ಸಮಯಕ್ಕೆ ಅವ್ರು ನಾವು ಕೊಡೋದು ಇಷ್ಟೇ ಅಂತಾರ್ರಿ. ಮತ್ತೆ ಇದರಿಂದ ಏನ್ರಿ, ಅಲ್ಲಿ ಮನೆ ಅಲ್ಲಿ ಪಕ್ಕದಾಗ್ರಿ ಅಂಗಡಿ ಬಗಲಾಗ, ರೇಷನ್ ಅಂಗಡಿ ಬಗಲಾಗ ಒಂದು ದೊಡ್ಡ ಮೇನ್ ಕೆನಲ್ ಐತ್ರಿ. ಆ ಮೇನಲ್ ಅದು ಕೆನಲ್ ಏನಂತಂದ್ರೆ, ಕೆನಲ್ಯಾಗ ಮನೆ ಕಟ್ಟಿ ಊರಾಗ ನೀರು ಹರಿಸ್ತಾರ್ರಿ. ಯಾರು? ಆ ಕೆನಲ್ ಊರ್ ಹೊರಗಡೆ ನೀರು ಓದ್ತಿತ್ರಿ ಮೊದಲು. ಊರ್ ಹೊರಗಡೆ ನೀರು ಹೋಗ ಕೆನಲಿನ ಅಡ್ಡಗಟ್ಟಿ ಮನೆ ಕಟ್ಟಿ ದಾರಿ ಇಲ್ದಂಗ್ ಮಾಡಿ, ಕೆನಲಿಗೆ ದಾರಿ ಇಲ್ದಂಗ್ ಮಾಡಿ ನ್ಯಾಯಬೆಲೆ ಅಂಗಡಿ ಕಟ್ಟ್ಯಾರ್ರಿ. ಮತ್ತೆ ಮನೆ ಕಟ್ಟ್ಯಾರ್ರಿ. ಆ ಕಟ್ಟಿ ಕಾಸಿ ಕಾಲಿ ಇಲ್ದಂಗ್ ಮಾಡಿ ಕಾಸಿ ಊರಾಗ ನೀರ್ ಹರಿತಾವ್ರಿ. ಅಲ್ಲ ರೀ, ಈ ರೀತಿ ಪರಿಸ್ಥಿತಿ ಅಂದ್ಮೇಲೆ ನಿಮ್ಗೆ ಹೆಂಗರಿ? ಮತ್ತೆ ಸರ್ಕಾರ ಕೊಡೋದು 10 ಕೆಜಿ, ನಿಮಗೆ 6 ಕೆಜಿ 7 ಕೆಜಿ ಕೊಡ್ತು ಅಂತ ಹೇಳ್ತಾರೆ. ಈಗ ಮುಂದಿನ ಪರಿಸ್ಥಿತಿ ಹೆಂಗ ನಿಮ್ದು ನಿರ್ಧಾರ? ನೋಡ್ರಿ, ಅದ್ರನ್ನ ರದ್ದು ಮಾಡ್ಬೇಕ್ರಿ. ರದ್ದು ಮಾಡಿ ಮುಂದಿನ ವ್ಯವಸ್ಥೆ ನಿಮ್ಮ ಕಡ್ಲಿಂದ ನಮಗೆ ಏನಾದ್ರು ಮಾಡ್ಬೇಕ್ರಿ. ಅಲ್ಲ ಸರ್, ಮತ್ತೆ ಹಿಂಗಾದ್ರೆ ಹೆಂಗ? ಮಂದಿ ಎಲ್ಲಿ ತಗೋತಾ ಇದ್ರಿ ಈಗ ರೇಷನ್? ಎಲ್ಲಿ ತಗಂತಾರ್ರಿ? ನಮ್ಮ ಎಲ್ಲಿ ರಾಜಲ ಬಂಡ ಶಾಸ್ತ್ರಿ ಕ್ಯಾಂಪು ಹೋಗಿ ತಂದ್ಕೋಬೇಕಂತ ಹೋಗ್ಯಾರ್ರಿ. ಇದು ಸ್ವಲ್ಪ ಎಲ್ಲ ಗಲಾಟೆ ಆದ ಕಲೆ ಅಲ್ಲಿಗೆ ಅವ್ರಿಗೆ ಹೋಗಿ ಬಂದ್ ಮಾಡ್ಸ್ಯಾರ್ರಿ. ಇಲ್ಲಿ ಕೊಡ್ಬಾಡ್ರಿ, ಅವ್ರು ನಮ್ಮಲ್ಲಿಗೆ ಬರ್ಬೇಕು ಬಂದ್ರೆ, ಇಲ್ಲಾಂದ್ರೆ ಅವ್ರಿಗೆ ಮಾಲ್ ಇಲ್ದಂಗ ಆಗಲಿ ಅಂತ ಅಂದಾರ್ರಿ. ಅಲ್ಲ ರೀ, ಈ ರೀತಿ ಇದಾದ್ಮೇಲೆ ಮತ್ತೆ ಸರ್ಕಾರ ಎಲ್ಲಿಯಾದ್ರೂ ತಗೋಬೇಕಂತ ಹೇಳುತ್ತೆ. ಮತ್ತೆ ಈ ರೀತಿ ಬಂದ್ ಮಾಡಂತ ಹೇಳಕ್ಕೆ ಯಾರಿಗಿದೆ ಅಧಿಕಾರ? ಅದ್ರ ಸಲುವಾಗಿ ನಾವ್ ಇಲ್ಲಿಗೆ ಬಂದಿವ್ರಿ. ಎಲ್ಲಿಗೆ ಬಂದ್ರಿ? ಇಲ್ಲಿಗೆ ತಹಸೀಲ್ ಆಫೀಸಿಗೆ ಬಂದಿವ್ರಿ, ರದ್ದು ಮಾಡ್ಸಕ್ ಬಂದಿವ್ರಿ ನಾವು.
ನಿಮ್ಮ ಹೆಸರು? ಚಂದ್ರಶೇಖರ್, ಯಾವ ಊರು ಸರ್ ನಿಮ್ದು? ಹರ್ನಳ್ಳಿ. ಸಮಸ್ಯೆ ಏನಾಗಿದೆ ಸರ್? ಸಮಸ್ಯೆ ನ್ಯಾಯಬೆಲೆ ಅಂಗಡಿ ಸರ್. ಏನ್ ನ್ಯಾಯಬೆಲೆ ಅಂಗಡಿ ಏನಾಗಿದೆ? ಏನಾಗಿದೆ ಅಂದ್ರೆ ಸರ್, ಆ ಒಂದು ಶ್ವೇತಾ ಮಹಿಳಾ ಸಂಘದ ನ್ಯಾಯಬೆಲೆ ಅಂಗಡಿ ಒಂದೇ ಕುಟುಂಬದವರಿಂದ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆ ಒಂದು ನ್ಯಾಯಬೆಲೆ ಅಂಗಡಿ ನಡ್ಸಕತ್ತೆ ಸರ್. ನಡೆಸಿದ್ ಓಕೆ, ನಮ್ಮ ಊರಿಗೆ ಬಂದ್ರೆ ಸಹಿತ ಪರವಾಗಿಲ್ಲ, ಆದ್ರೆ ಇಲ್ಲಿ ಕೊಡ್ತಕ್ಕಂತ ವ್ಯವಸ್ಥೆಗಳು ಸರಿಗಿಲ್ಲ. ಈಗ ಅದನ್ನ 9 ರಿಂದ 5 ತೆರಿಬೇಕು ಸರ್. ಅವ್ರು ಒಂದ್ ತಿಂಗಳದಾಗ 1-2 ದಿವಸ ತೆಗಿತಾರ ಅಷ್ಟೇ, ಉಳಿದ ದಿನ ಎಲ್ಲ ಕೊಡೋದಿಲ್ಲ. ಆಮೇಲೆ 10 kg ಕೊಡ್ಬೇಕು ಒಬ್ರಿಗೆ, ಅವ್ರು ಕೊಡ್ತಕ್ಕಂಥದ್ದು 6 kg. ಉಳಿದಿದ್ದೇನಂತ ಕೇಳಿದ್ರೆ ತಹಸೀಲ್ದಾರ್ ಕೇಳ್ರಿ, ಇಲ್ಲದ್ರೆ ಇದು ಫುಡ್ ಆಫೀಸ್ಗೆ ಹೋಗ್ರಿ ಅಂತ ಹೇಳ್ತಾರೆ. ಯಾಕೆ ಆ ರೀತಿ ಯಾಕೆ ಹೇಳೋದು? ಅಪರಾಧ ಅಲ್ಲ? ಅಪರಾಧ ಅಂತ ನೀವು ಹೋಗಿ ಬೇಕಾದಲ್ಲಿ ಮಾಡ್ರಿ, ನಾವ್ ಕೊಡೋದು ಇಷ್ಟ ಅಂತ ಹೇಳ್ತಾರೆ. ಯಾರು ಅವ್ರು ಹೇಳೋರು? ಯಾರು ಅವರು? ಅಂಗಡಿ ಯಾರು? ಶ್ವೇತಾ ಮಹಿಳಾ ಸಂಘದ ಅಧ್ಯಕ್ಷರು. ಹೌದಾ ಸರ್? ನಾಗಮ್ಮ ಗಂಡ ಪರಮೇಶ್ವರ್. ಅಲ್ಲ ಸರ್, ಈ ರೀತಿಯಾಗಿ ಹೇಳ್ತಾರಂದ್ಮೇಲೆ ಮತ್ತೆ ಬಡವರಿಗೆ ಕೊಡ್ತಕ್ಕಂಥದ್ದು ಅಕ್ಕಿ 10 kg ಯಾರು ಪಾಲಾಗ್ತಾ ಇದೆ? ಅದು ಉಳಿದ ತಂಪಾಲಾಗ್ತದೆ ಸರ್. ಅದು ಅಂದ್ರೆ ಯಾವ ರೀತಿ ಏನ್ ಮಾಡ್ತಾರ ಅದು? ಅದನ್ನ ಇದು ಬೇರೆಯವರಿಗೆ ಮಾರ್ಕೊಂತಾರೆ. ಅಲ್ಲ ಸರ್, ಈಗ ಸರ್ಕಾರ ನಿಮಗೆ ಬಡವರಿಗೆ ಅಂತ ಕೊಡ್ತದ 10 kg. ಹೌದ್ರಿ. ಕೊಟ್ಟಿರ್ತಕ್ಕಂಥದ್ದು ನಿಮ್ಗೆ ಎಷ್ಟು kg ಕೊಡ್ತಾರೆ? 6 kg ಕೊಡ್ತಾರೆ. ನೀವು ಕೇಳಿದ್ರೆ ಏನಂತಾರ? ನಾವ್ ಕೇಳಿದ್ರೆ ನೀವು ತಹಸೀಲ್ದಾರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ರಿ, ಇಲ್ಲಾಂದ್ರೆ ಫುಡ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ರಿ, ನಾವು ಕೊಡೋದು ಇಷ್ಟೇ ನೋಡ ಅಂತ ಹೇಳ್ತಾರೆ. ಅಲ್ಲ, ಆ ರೀತಿ ಹಂಗೆ ಹೇಳ್ತಾರ? ಹೌದ್ರಿ. ನೀವೇನಂತ ಕೇಳಿದ್ರಿ? ನಾವ್ ಕೇಳಿದೀವಿ, ಹೋಗ್ತೀವಿ ಅಂತ ಹೇಳಿ ಹೋಗ್ರಿ, ಬೇಕಾದಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ, ಅದಕ್ಕೆ ಇಲ್ಲಿ ಕಂಪ್ಲೇಂಟ್ ಮಾಡಕ್ ಬಂದಿವಿ ನಾವು. ಎಲ್ಲಿಗೆ ಬಂದಿರಿ? ಇದು ತಹಸೀಲ್ದಾರ್ ಮಾನ್ವಿ. ತಹಸೀಲ್ದಾರ್ ಮನೆಗೆ ಬಂದಿರಿ. ಏನಂದ್ರ ಅವರು? ಅವ್ರ ಏನಂದ್ರೆ ಸರ್, ಹಂಗೇನಿಲ್ಲ, ಸರಿಯಾಗಿ 10 kg ಕೊಡ್ಬೇಕು, ಆಮೇಲೆ ಅದ್ರ ವ್ಯವಸ್ಥೆ ಪ್ರಕಾರ ಯಾವ ದಿನ ಕೊಡ್ಬೇಕು, ಎಷ್ಟು ದಿನ ಕೊಡ್ಬೇಕು, ಅಷ್ಟು ದಿನ ಕೊಡ್ಬೇಕು, ಟೈಮಿಂಗ್ ಕೊಡ್ಬೇಕು ಅಂತ ಹೇಳ್ಯಾರ. ಆಮೇಲೆ ನಿಮ್ಗೆ ಬೇರೆ ಕಡೆ ಹೋಗಿ ತಗೊಳಕ ಸಹ ತೊಂದರೆ ಮಾಡ್ತಾರೆ ಅವ್ರು. ಯಾರು ಮಾಡ್ತಾರೆ? ಅವರು ನ್ಯಾಯಬೆಲೆ ಅಂಗಡಿ ಶ್ವೇತಾ ಮಹಿಳಾ ಸಂಘ. ಏನಂತೆ ಇದು ನಾವು ಈಗ ಇವರಲ್ಲಿ ಆಮೇಲೆ ಅವ್ರಿಗೆ ಈಗಾಗಲೇ ಅವ್ರ ಮೇಲೆ FIR ಆಗಿದೆ ಸರ್. ಅವ್ರು ಬಹಳ ಗುಂಡ ಮಂದಿ ಮಾಡಿ ಆ ಒಂದು ಶ್ವೇತಾ ಮಹಿಳಾ ಸಂಘದ್ದು ಅವ್ರ ಕುಟುಂಬದವ್ರೊಂದೇ ಇದಾರೆ, ಅವ್ರ ಸದಸ್ಯರೊಂದೇ 12 ಜನ ಅವರೇ, ಸ್ವಸ್ಥೆ, ಮಗ, ಮೊಮ್ಮಕ್ಕಳು ಅವ್ರು ಸೇರಿ ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆ ಸಂಘದ ಹೆಸರ ಮೇಲೆ ತಗೊಂಡ್ ಬಂದಾರೆ. ಅದದು ಆ ತಗೊಂಡ್ ಬಂದ್ ಧೈರ್ಯದಿಂದ ಅವ್ರು ಏನ್ ಮಾಡ್ತಾರೆ, ನಾವ್ ಬಹಳ ಅನ್ಯಾಯ ಮಾಡಕತ್ತಾರೆ. ಅನ್ಯಾಯ ಅಂದ್ರೆ ಯಾವ ರೀತಿ? ಇದೆ ಸರ್, ಅಲ್ಲಿ ಅದು ಸ್ಥಳ ಸರಿಗಿಲ್ಲ, ಕೊಡ್ತಕ್ಕಂಥ ಸ್ಥಳ. ಅಲ್ಲಿ ನಿಲ್ಗಡೆ ನಿಂತ್ಕೊಂಡಾಗ ಎಲ್ಲ ಜನ ನಿಂತ್ಕೊಂಡಾಗ ಏನು ವೆಹಿಕಲ್ ಬಂತಂದ್ರೆ ಜಗಳ ಆಗ್ತಾವ. ಅಲ್ಲಿ ಯಾವ ರೀತಿ ಇದೆ ರೀ? ಈಗ ಅಲ್ಲಿ ಲಾರಿ, ಈಗ ವ್ಯವಸ್ಥಿತ ಸ್ಥಳದಲ್ಲಿ ಆದ್ರೆ ವೆಹಿಕಲ್ ಹೋಗಾಕ ಮಾಲ್ ಇಡ್ಸಕ ಎಲ್ಲ ಇರ್ತದೆ ಸರ್. ಅದು ಬೇರೆ ಒಂದು ಸ್ಥಳದಲ್ಲಿ ಇಟ್ಟದ್ರಿಂದ ಬೇರೆ ವೆಹಿಕಲ್ ಬಂದಾಗ ಅದರಿಂದ ಒಂದ್ಸಲ ಜಗಳ ಆಗಿದೆ ಸರ್. ಅದು ಅವರಿಗೆ ನಮಗೆ ಅದ್ರ ಮೇಲೆ ಆಲ್ರೆಡಿ FIR ಆಗಿದೆ. ಕೇಳಿದಗೋಸ್ಕರ ವಾಹನ ಇಲ್ಲಿ ಯಾಕೆ ನಿಂದಿರ್ಸಿರಿ ಅಂದ್ರೆ, ಇಲ್ಲ ನಾವು ಬೇಕಾದಂಗೆ ಮಾಲ್ ಇಡ್ಸಕ್ ನಿಂದಿರ್ಸು ಅಂತ ಹೇಳಿ ಅದರಿಂದ ಈಗ ಒಂದು FIR ಆಲ್ರೆಡಿ ಅವ್ರ ಮೇಲೆ ಆಧಾರ ಸರ್. ಹೌದೇನ್ರಿ? ಅಂದ್ರೆ ಈಗ ಸರ್ಕಾರ ಕೊಡ್ತಕ್ಕಂಥ ನಿಮಗೆ ಸರಿಯಾಗಿ ಕೊಡ್ತಾ ಇಲ್ಲ. ಹಿಂಗಾದ್ರೆ ಹೆಂಗ್ರಿ ನಿಮ್ ಗತಿ? ನಾವೇನಿಲ್ಲ ಸರ್, ಅದನ್ನ ರದ್ದುಪಡಿಸ್ಬೇಕಂತ ಇಲ್ಲಿ ನಾವು ತಹಸೀಲ್ದಾರಿಗೆ ಒಂದು ಇದು ಕೊಟ್ಟಿವಿ ಸರ್, ಮನವಿ ಕೊಟ್ಟಿವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ.